ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ ದೇವ್ರಿಗೆ ಹಚ್ಚೋ ಹೂವು ಇದೆ, ಇಲ್ಲಿ ಗುಲಾಬಿ ಹೂವಿನ ಗಿಡ ಇದೆ, ಅಲ್ಲಿ ಕನಕಾಂಬರಿ ಹೂವಿನ ಗಿಡ ಇದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದು ಡಿಫ್ರೆಂಟ್ ಆಗಿದೆ. ಸೊ ಏನಂದರೆ ಗುಲಾಬಿ ಹೂವಿನಲ್ಲಿ ಬಿಳಿ ಹೂವು ಬೆಳೆದಿದೆ, ಅಂದರೆ ದೇವರಿಗೆ ಹಚ್ಚೋ ಹೂವು ಗುಲಾಬಿ ಗಿಡದಲ್ಲಿ ಬೆಳೆದಿದೆ. ತೋರಿಸ್ತೀನಿ ನೋಡಿ. ಸೊ ನಾನಂತೂ ನೋಡ್ಬೇಕು ನೀವು. ಸೊ ಇದು ಗುಲಾಬಿ ಹೂವಿನ ಬೇರು. ಸೊ ನೋಡಿ ನೀವು. ಸೊ ನಾನಂತೂ ನೋಡಿ ಶಾಕ್ ಆಗೀನಿ. ಸೊ ಅದಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೀವು, ಇದು ಗುಲಾಬಿ ಹೂವು ನೋಡಿ, ಸ್ವಲ್ಪ ಸರಿಯಾಗಿ ನೋಡಿ. ಇದು ಗುಲಾಬಿ ಹೂವು, ಇದು ಕನಕಾಂಬರಿ. ಸೊ ಗುಲಾಬಿ ಹೂವಿನಲ್ಲಿ ಈ ಹೂವು ಹೇಗೆ ಬೆಳೆಯಿತು ಅಂತ ನನಗೆ ಆಶ್ಚರ್ಯವಾಗಿದೆ. ಸೊ ನಿಮಗೂ ಆಗಿರ್ಬೇಕಲ್ಲ. ಸೊ ಈ ಹೂವು, ಈ ಗಿಡದ ಹೂವು ಈ ಗಿಡದಲ್ಲಿ ಬೆಳೆದಿದೆ. ಏನಾದರೂ ಹತ್ತಿರ ಇದೆ ಅಂತ ಬೆಳೆದಿದೆಯೋ ಹೆಂಗೋ ಗೊತ್ತಿಲ್ಲ. ಸೊ ಈ ರೀತಿ ಬೆಳೆದಿದೆ. ಆ್ಯಂಡ್ ಇಲ್ಲೊಂದು ಇದೆ, ಇದು ಕನಕಾಂಬರಿ ಗಿಡ ಇದೆ. ಸೊ ನೋಡಿ ನೀವು, ಕನಕಾಂಬರಿ ಗಿಡ. ಈ ಹೂವು ಅಲ್ಲಿ ಏನೂ ಬೆಳೆದಿಲ್ಲ, ಆದರೆ ಗುಲಾಬಿ ಗಿಡದಲ್ಲಿ ಇದು ಬಿಳಿ ಹೂವು ಬೆಳೆದಿದೆ ನೋಡಿ. ಸೊ ಇದೊಂದು ವಿಸ್ಮಯವಾದ ಘಟನೆ. ಹಿಂಗೂ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಸೈಂಟಿಸ್ಟ್ ಇದ್ದರೆ, ಇವು ಗಿಡಗಳ ಬಗ್ಗೆ ಯಾರಾದರೂ ಜಾಸ್ತಿ ತಿಳಿದುಕೊಂಡವರು ಇದ್ದಿದ್ದರೆ ಸೊ ಕಮೆಂಟ್ ಮಾಡಿ, ನನಗೂ ಗೊತ್ತಾಗಲಿ ಸ್ವಲ್ಪ ಏನಿದೆ ಆ ರೀತಿ ಬೆಳೆಯೋಕ್ಕೆ ಕಾರಣ ಅಂತ. ಸೊ ನಾನಂತೂ ಶಾಕ್ ಆಗೀನಿ. ಸೊ ನೋಡಿ, ಇದು ಗುಲಾಬಿ ಹೂವು. ಮುಳ್ಳುಗಳಿವೆ ಗಾಯ್ಸ್, ನೋಡಿ ನೀವು. ಈ ಗಿಡದಲ್ಲಿ ಮುಳ್ಳು ಇವೆನಾ ಇಲ್ಲ ಅಂತ ತೋರಿಸ್ತೀನಿ. ಮುಳ್ಳುಗಳಿವೆ. ಸೊ ನೋಡಿ, ಮುಳ್ಳು ಕಾಣ್ತಾ ಇವೆ ನೋಡಿ. ಸೊ ಇಲ್ಲಿ ನೋಡಿ, ಸ್ವಲ್ಪ ಆಗುತ್ತೆ ಇಲ್ಲೇ, ಇದು ಕ್ಲಿಯರಾಗಿ ಮುಳ್ಳುಗಳಿವೆ ಈ ಗಿಡದಲ್ಲಿ. ಗುಲಾಬಿ ಹೂವಿನಲ್ಲಿ ಮುಳ್ಳುಗಳಿವೆ. ಸೊ ಆದರೂ ಕೂಡ ಇದು ಹೂವು ಈ ಗುಲಾಬಿ ಗಿಡದಲ್ಲಿ ಹಂಗೆ ಬೆಳೀತು ಅಂತ ಪ್ರತಿಯೊಬ್ಬರಿಗೂ ಆಶ್ಚರ್ಯ. ಸೊ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೇಲೆ ನೋಡಿದರೆ ಇದು ಗುಲಾಬಿ ಹೂವಿನ ಮೊಗ್ಗು ಕಾಣ್ತಾ ಇದೆ. ಸೊ ಅಷ್ಟೇ ರೀ, ಈಗ ಏನು ಆಗಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಯಾರಾದರೂ ಗಿಡಗಳ ಬಗ್ಗೆ ಜಾಸ್ತಿ ತಿಳಿದುಕೊಂಡವ್ರು ಇದ್ದರೆ ಸ್ವಲ್ಪ ಈ ನನ್ನ ಡೌಟ್ಸ್ನ ಕ್ಲಿಯರ್ ಮಾಡಿರಿ. ಸೊ ಅಷ್ಟೇ, ಮತ್ತೇನಿಲ್ಲ. ನಾ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೆ. ಸೊ ಈ ರೀತಿಯಾಗಿದೆ. ಸೊ ನೋಡಿ, ಇದು ಕನಕಾಂಬರಿ ಗಿಡ, ಇದು ಗುಲಾಬಿ ಗಿಡ, ಆ್ಯಂಡ್ ಇದು ಬಿಳಿ ಹೂವಿನ ಗಿಡ. ಇದು ದೇವರಿಗೆ ಹಚ್ತಾರೆ ನೋಡಿ ಆ ಹೂವು. ಸೊ ಪ್ರಕೃತಿ ವಿಸ್ಮಯ ಅನ್ಕೋಬೇಕು, ಏನಾಗಿದೆ ಏನೋ ಗೊತ್ತಿಲ್ಲ. ಸೊ ನೋಡೋಣ, ಸ್ವಲ್ಪ ಡೀಪಾಗಿ ನಾನೇ ಟೆಸ್ಟ್ ಮಾಡ್ತೀನಿ, ನೀವು ಹೇಳೋದು ಬೇಡ, ನಾನೇ ಟೆಸ್ಟ್ ಮಾಡ್ತೀನಿ ಏನಾಗಿದೆ ಅಂತ. ಸೊ ನೋಡಿ, ಇದಕ್ಕೆ ಮುಳ್ಳುಗಳು ಕಾಣ್ತಾ ಇವೆ ನೋಡಿ. ಸೊ ನಿಧಾನವಾಗಿ ನೋಡಿ. ಸೊ ಮುಳ್ಳುಗಳು ಇವೆ ಇಲ್ಲಿ. ಸೊ ನೋಡಿ, ನಿಮಗೆ ಇದು ಕ್ಯಾಪ್ಚರ್ ಆಗ್ತಾ ಇಲ್ಲ. ಇವಾಗ ನೋಡಿ, ಮುಳ್ಳುಗಳಿವೆ ನೋಡಿ. ಇದಕ್ಕೆ ಇವಾಗ ನೋಡಿ, ಮುಳ್ಳುಗಳಿವೆ. ಸೊ ಈ ಗಿಡದಲ್ಲಿ ಇದು ಹೆಂಗೆ ಬೆಳೀತು ಅಂತ ನನಗೊಂದು ಡೌಟು. ಸೊ ಈಗೂ ಕೂಡ ಆಗುತ್ತಾ? ಸೊ ನೋಡಿ, ಬ್ಯಾಕ್ ಬರ್ತೀನಿ ನೋಡಿ. ಈ ಗಿಡ ಇವೆ. ಆ್ಯಂಡ್ ಸ್ವಲ್ಪ ನೋಡೋಣ ನೋಡೋಣ. ಓ ಮೈ ಗಾಡ್. ಸೊ ಐಸ್, ಇದು ಯಾರೋ ಈ ರೀತಿ ಹಚ್ಚಿದ್ದಾರೆ. ನಾನೇ ಎಲ್ರಿಗೂ ಪ್ರ್ಯಾಂಕ್ ಮಾಡ್ತೀನಿ. ಸೊ ನಾನೇ ಪ್ರ್ಯಾಂಕ್ ಆದ ಈ ಹೂವಿನಗೋಸ್ಕರ. ಯಾರೋ ಈ ಗುಲಾಬಿ ಹೂವಿನ ಮುಳ್ಳಿನಲ್ಲಿ ಈ ಹೂವನ್ನು ಸಿಗಿಸಿದ್ದಾರೆ, ಈ ರೀತಿ ಹಚ್ಚಿದ್ದಾರೆ ಗೈಸ್, ನೋಡ್ಬೇಕು ನೀವು. ಸೊ ನೋಡಿ, ಈ ರೀತಿ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಬೆಳಗ್ಗೆ ಎದ್ದು ನೋಡಿದಾಗ ಏನು ವಿಸ್ಮಯ ಆಗಿದ್ದೆ ಅಂತ ಕೊಡ್ತಾ ಇದ್ದೆ. ಸೊ ಅದು ಪ್ರ್ಯಾಂಕ್ ಆಗಿದೆ ನೋಡಿ. ಒಂದು ಹೂವಿನ ಗಿಡದಲ್ಲಿ ಒಂದು ಬೆಳೆಯೋದಿಲ್ಲ, ಈ ಮುಳ್ಳಿನಲ್ಲಿ ಈ ರೀತಿ ಸಿಗಿಸಿ ಪ್ರ್ಯಾಂಕ್ ಆಗಿದೆ. ಸೊ ನೋಡಿ, ಹಿಂಗೆ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ, ಅದಕ್ಕೆ ಹೇಳ್ತಾ ಇದ್ದೇನೆ. ಸೊ ಈ ವಿಡಿಯೋ ಮುಖಾಂತರ ಹೇಳೋದು ಒಂದೇ ಅಂದರೆ, ಅದೇ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಯಾವುದೇ ಒಂದು ವಸ್ತು ಅಂತ. ಸೊ ನಾನು ಆತುರದಲ್ಲಿ ವಿಡಿಯೋ ಮಾಡಿದೆ. ಕೊನೆಗೆ ರಿಸಲ್ಟ್ ಸಿಕ್ಕಿದ್ದು ಈ ಗಿಡದ ಮುಳ್ಳಿನಲ್ಲಿ ಈ ಹೂವು ಈ ರೀತಿ ಅಂಟಿಸಿದ್ದಾರೆ ಅನ್ನೋದಷ್ಟೇ ಮಾಹಿತಿ ಸಿಕ್ತು. ಆ್ಯಂಡ್ ಅಷ್ಟೇ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್.